ಅಡ್ವೊಕೇಟ್ಸ್ ಇಲ್ಲ ವಿತ್ ಐ ಡಿ ಕಾರ್ಡ್ ಲಾಸ್ಟ್ ಟೈಮ್ ಇಬ್ಬರು ಅಡ್ವೊಕೇಟ್ ಬಂದ ಅದು ನಿಮ್ಮ ಟೀಮಿಂದಲ್ಲಿ ಬಂದಿರೋದಾ ಈ ಫಸ್ಟ್ ಟೈಮ್ ಬರ್ತಾರೆ? ಫಸ್ಟ್ ಟೈಮ್ ಹೌದು ಸರ್. ಹೌದು ನಾವು ಮೂಲತಃ ಇಲ್ಲಿ ಅವರು ಬೆಂಗಳೂರಿಂದ ಡೈರೆಕ್ಷನ್ಸ್ ಕೊಟ್ಟಿದ್ದಂತ ನಾವು ಬಂದೆವು. ಬೆಂಗಳೂರು ಹೈಕೋರ್ಟ್ ಈ ಸಮಸ್ಯೆ ರೆಕ್ಟಿಫೈ ಆದ್ಮೇಲೆ ಮಾಡಿ. ಒಂದು ಧನುಷ್ ಶೆಟ್ಟಿ, ಒಂದು ಪ್ರಜ್ವಲ್ ಗೌಡ, ಮತ್ತು ಇಲ್ಲಿ ಪಕ್ಕದಲ್ಲಿ OS 5/25 ಮೊನ್ನೆ ಸುಪ್ರೀಂ ಕೋರ್ಟಿಂದ ಇದಾಯ್ತಲ್ಲ, ವಾಶ್ ಆಯ್ತಲ್ಲ, ಡಿಸ್ಪೋಸ್ ಮಾಡ್ಬೇಕಂತ ಹೇಳಿ ಇದು ಡಿಫಾಮೇಷನ್ ಕೇಸ್. OS number 5185/25, 16th additional city civil judge Bangalore, 16th additional city civil judge Bangalore. Defamation. Civil. ಅದು ಇಲ್ಲಿಂದ ಇದಾಗಿ ಫಸ್ಟ್ ಬೆಂಗಳೂರಿನಲ್ಲಿ ಒಂದು ಆರ್ಡರ್ ಕೊಟ್ಟು ಮತ್ತೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ವಾಶ್ ಮಾಡಿ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ದಕ್ಕೆ ಅವರು ಹೇಳಿದ್ದು ಡಿಫೇಮೇಷನ್ ಯಾರಿಗೆ? ಇಲ್ಲ ಯಾರೆಲ್ಲ ರೆಸ್ಪಾನ್ಸ್ ಎಲ್ಲ ಯಾರಿಗೆ ಅವಮಾನ? ಹರ್ಷೇಂದ್ರ ಕುಮಾರ್, ಅದೇ ಭೂರಹಿತ ಅದೇ ಭೂರಹಿತ ಬಡವರಿಗೆ ಡಿಫೇಮೇಷನ್ ಡಿಫಾಮೇಷನ್ ಕೇಸ್ ಅದೇ ಭೂರಹಿತ ಬಡವರಿಗೆ ಡಿಫೇಮೇಷನ್ ಹಾಕಲಿಕ್ಕೆ ಹೈಕೋರ್ಟ್ ಅಲ್ಲಿ ಸರ್. ಅದಕ್ಕೆ ಎಷ್ಟು ಕಟ್ಟಬೇಕಲ್ಲ ಇವಾಗ ಡೆಫಾಮೇಷನ್ ಆಗ್ಬೇಕಾದ್ರೆ ಎಷ್ಟು ಕಟ್ಟಬೇಕು? ಅಲ್ಲ, ಭೂರಹಿತ ಬಡವರಲ್ಲ ಅವರು, ಅದು ಕಟ್ಟಬೇಕಲ್ಲ ಸರ್ ಡೆಫಾಮೇಷನ್? ಅದಕ್ಕೆ ಕಡಿಮೆ ಅಂದ್ರೆ ಒಂದು 2-3 ಕೋಟಿ ಕಟ್ಟಿರ್ತಾರೆ. ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಇದನ್ನೇ ಒಂದು 20-30 ಲಕ್ಷ ಇರ್ತಾರೆ. ಸರ್, ಇವತ್ತು ಆನೆ ಮಾವಂತ ಪ್ರಕರಣದಲ್ಲಿ ಅವ್ರ ಹೆಸರು ಕೇಳಿ ಬರ್ತಾರೆ. ಇಲ್ಲೇ ಬಂದಿದ್ದಾರೆ ಅವರೆಲ್ಲ, ಬೆಳ್ತಂಡಿಗೆ ಬಂದು ಇದನ್ನ ಮಾಡಿದ್ದಾರೆ, ಹೆಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಈಗ ಪ್ರಸಾರ ಮಾಡಬಾರ್ದು ಅಂತ ಎಲ್ಲ ತಗೊಂಡ್ ಬಂದಿದ್ದಾರೆ. ಕಾನೂನು ಪ್ರಕ್ರಿಯೆ ಅದಕ್ಕೇನಿದೆ, ಕಾನೂನು ಪ್ರಕ್ರಿಯೆಯಲ್ಲೇನೆ ಆಗಿದೆ ಅಷ್ಟೇ. ಭೂರಹಿತ ಬಡವರಲ್ಲ ಹರ್ಷೇಂದ್ರ ಕುಮಾರ್ ಅವರು. ಸರ್ ಏನ್ ಮಾಡಿದ್ರು? ಏನಿಲ್ಲ, ಅದು ವಿದೌಟ್ ID ಕಾರ್ಡು ಕೋರ್ಟಿನ ನ್ಯಾಯಾಲಯದ ಕೆಲಸಕ್ಕೆ ಅಂತ ಹೇಳ್ತಾರೆ. ನ್ಯಾಯಾಲಯ ಕೆಲಸ ಅಂತ ಹೇಳಿದ್ರೆ ಒಂದು ಅಡ್ವೊಕೇಟ್ ಮಾಡ್ತಾರೆ, ಇಲ್ಲ ಪೊಲೀಸರು ಮಾಡ್ತಾರೆ. ಯೂನಿಫಾರ್ಮ್ ಇಟ್ಕೊಂಡು ಬರಬೇಕು. ಅವ್ರಿಗೆ ಕೇಳಿದ್ರು, ಯೂನಿಫಾರ್ಮ್ ಇಲ್ಲ ಮತ್ತೆ ID ಕಾರ್ಡ್ ಇಲ್ಲ, ಯಾವ್ದಾದ್ರು ರೌಡಿಗಳು ಕೂಡ ಆಗಿರ್ಬೋದು, ಅಥವಾ ಇಲ್ಲಿ ಬಂದು ಇನ್ನೇನಾದ್ರೂ ಇಟ್ಟು ಹೋಗ್ಬೋದು ಅಲ್ವಾ, ಜೀವಕ್ಕೆ ಹಾನಿಕರವಾದಂತ ಏನಾದ್ರು ಇಟ್ಟು ಹೋಗ್ಬೋದು. ಹಿಂಗಾಗಿ ID ಕಾರ್ಡ್ ಕೇಳಿದ್ರು ಎಲ್ಲರೂ ಕೂಡ. ಅವ್ರ ಮನೆಯವ್ರು ಕೇಳಿದ್ರು, ID ಕಾರ್ಡ್ ತೋರಿಸ್ತೀವಿ ಅಂತ ಹೇಳಿದ್ರು, ತೋರಿಸ್ಲಿಲ್ಲ. ಆನಂತರ ಕೋರ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ಕೋರ್ಟು ತಗೊಂಡ್ ಬಂದಿಲ್ಲ. ಹಿಂಗಾಗಿ ಸಂಶಯ ಬಂತು, ಅದು ಟ್ರೆಸ್ಪಾಸ್ ಆಗುತ್ತೆ. ಅದ್ರ ಬಗ್ಗೆ ಪೊಲೀಸರಿಗೂ ಕೂಡ ಕರೆದು ತಕ್ಷಣನೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾರೆ. ಈ ರೀತಿ ಮಾಡೋದು ತಪ್ಪು. ಒಂದು ಮನೆಗೆ ಬಂದು ಆಮೇಲೆ ಜೋರು ಮಾಡಿದ್ರು ಅವರು, ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಥ್ರೆಟ್ ಮಾಡಿದ್ರು, ಪ್ರೋವೋಕ್ ಮಾಡಿದ್ರು. ಹಿಂಗಾಗಿ ಎಲ್ಲರಿಗೂ ಸ್ವಲ್ಪ ಉದ್ವಿಗ್ನ ಆದ್ರು, ಇವ್ರು ಯಾರು ಅಡ್ವೊಕೇಟ್ ಹೌದು ಅಂತ. ಆಮೇಲೆ ಪೊಲೀಸರು ಬಂದು ಮುಂದೇನು ಕ್ರಮ ತಗೋತಾರೆ. ಮಹೇಶ್ ಶೆಟ್ಟಿ ಅವರು ಬಂಧನ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು, ಅವರು ಬಂಧನಾಗಿ ಜೈಲಿಗೆ ಹೋಗ್ಬಿಟ್ಟಾರೆ. ಈಗ ಪರಪ್ಪನಗರ ಜೈಲಲ್ಲಿ ಇದ್ದಾರೆ. ಈ ಸುಳ್ಳು ಸುದ್ದಿ ಹೇಳೋರಿಗೆ ಸ್ವಲ್ಪ ಆದ್ರೂ ಇತಿಮಿತಿ ಇರಬೇಕು. ಸ್ವತಃ ಇಂಥಲ್ಲಿ ಪೊಲೀಸರಿಗೆ ಮಾಹಿತಿ ಇಲ್ಲ, TV ಚಾನೆಲ್ನವ್ರಿಗೆ ಮಾಹಿತಿ ಇಲ್ಲ. ಇದೆಲ್ಲ ಸುಳ್ಳಿನ ಕಂತೆ ಕಟ್ಟಿ ಆ ನಕಲಿ ದೇವಮಾನ ಅವರು ಮತ್ತೆ ಭೂರಹಿತ ಬಡವರು ಜೈಲಿಗೆ ಹೋಗೋದನ್ನ ತಪ್ಪಿಸೋದಕ್ಕೆ ಇದೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಒಂದಿಷ್ಟು TV ಚಾನೆಲ್ ಇಟ್ಕೊಂಡಿದ್ದಾರೆ, ಸುಳ್ಳು ಸುದ್ದಿ ಪ್ರಸಾರ ಮಾಡೋದು ಒಂದಿಷ್ಟು ಇದನ್ನ ಇಟ್ಕೊಂಡಿದ್ದಾರೆ, ಸುಳ್ಳು ಸುದ್ದಿ ಮಾಡ್ತಾ ಇದ್ದಾರೆ. ಆಮೇಲೆ ಸದನದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ G. ಪರಮೇಶ್ವರ್,
ನೀವು ಹಾಗೆ ಏಕಾಏಕಿ ಈಗ ನೋಡ್ತಿದ್ರು ವಿಚಾರಗಳು ಹೇಗಿದೆ ಅಂತ ಗೊತ್ತಿದೆ, ನೀವು ಬಂದಾಗ ಏಕಾಏಕಿ ಬರೋದು ಎಸ್ 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 ಹಾಗಲ್ಲ. ಅವ್ರು ಕೇಳ್ತಾರೆ ಅವ್ರಿಗೆ ಕೇಳ್ತಾರೆ, ನಮಗೆ ಅವ್ರು ವಕೀಲರು ಅಲ್ವಾ ಅಂತಾರೆ, ಅವ್ರು ಕೇಳ್ತಾರೆ. ಈಗೆಲ್ಲ ನೀವು ಹಿಡ್ಕೊಂಡು ಹೊರಬೇಕಲ್ಲ. ಈಗ ನೀವು ಅದೇ ಇನ್ಶೂರೆನ್ಸ್ ಕೊಟ್ಟಿದ್ದೀನಲ್ಲ, ಈಗ ನಾಳೆ ನಾವು ವಾಪಸ್ ಬರ್ತಿದ್ದಾನೆ ಅಫಿಷಿಯಲ್ ಕೆಪಾಸಿಟಿ. ನೆಕ್ಸ್ಟ್ ಬರ್ಬೇಕಾದ್ರೆ ನಿಮ್ಗೆ ಇಂಟಿಮೇಷನ್ ಕೊಟ್ಟಿಲ್ಲ, ಹೇಳಿ ಬರ್ಬೇಕು. ಅದೊಂದು ವಿಚಾರ ನಮ್ಗೆ ಗೊತ್ತಿರಲಿಲ್ಲ. ನಾವು ಒಳ್ಳೆ ಉದ್ದೇಶದಿಂದ ಬಂದಿದ್ದೀವಿ. ನೀವು ಆಕ್ಚುಲಿ ಬರುವಾಗ ಲೋಕಲ್ ಪೊಲೀಸ್ ಸ್ಟೇಷನ್ ನೀವು ಹೇಳಬೇಕು. ಈಗ ನೀವು ಹೇಗೆ ಈಗ ಬೆಂಗಳೂರಿಂದ ಬಂದ್ರಿ, ಇಲ್ಲಿ ಏನೋ ಇದಕ್ಕೆ ಯಾರಾದ್ರೂ ಗೊತ್ತಿದೆ, ಇಲ್ಲಿ ಪಬ್ಲಿಕ್ ಗೊತ್ತಿರೋದಿಲ್ಲಲ್ಲ ಒಳಗಡೆ ಹೇಳ್ಬೇಕಲ್ವಾ. ನಾವು ಈ ತರ ನೋಟಿಸ್ ಇಂತ ಏರಿಯಾ ನಿಮಗೆ ಬರುತ್ತಾ, ಈ ತರ ನೋಟಿಸ್ ಎಲ್ಲ ಆಗಿದೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಶನ್ ಮಾಡೋದು ಅಲ್ವಾ. ಹೌದು. ಅಲ್ಲ, ನಾವು ಬೇರೆ ಕಡೆ ಸಹ ಇದು ಮಾಡಬೇಕಾದ್ರೆ ಹೋಗಿದ್ವಿ. ಒಳ್ಳೆ ಇದರಲ್ಲಿ ಪರಿಸ್ಥಿತಿಯಲ್ಲಿ ಸ್ವಲ್ಪ ನಮ್ಮ ಕೈ ಮೀರಿ ಹೋಯ್ತು, ಏನು ಮಾಡುವಾಗಿಲ್ಲ. ಸರಿ, ನೆಕ್ಸ್ಟ್ ಬರೋವಾಗ ಹಾಗೆ ಮಾಡೋದು. ಎಸ್ ಎಸ್ ಶ್ಯೂರ್ಲಿ ಶ್ಯೂರ್ಲಿ ಶ್ಯೂರ್ ಎಸ್. ಎಲ್ಲರ್ದ ಅಲ್ಲ, ಎಲ್ಲರಿಗೂ ಒಂದೇ ಇದು ತರ. ಹೌದು. ಅಲ್ಲ, ಎಕ್ಸ್ಟ್ರಾ ಕಾಪಿ ಇಲ್ಲ ಆಕ್ಚುಲಿ. ಅಲ್ಲ, ಒಂದೇ ಕಾಪಿನೇ ಕೊಡಿ ಎಲ್ಲರಿಗೂ, ಒಂದೇ ತರ ಮ್ಯಾಟ್ರ್ ಒಂದೇ ಮ್ಯಾಟ್ರ್ ಒಂದೇ. ಇಲ್ಲಿ ತಿಮ್ಮೂರುಡಿ ಅಲ್ಲ, ಅಂದ್ರೆ ನಿಮ್ಮ ಉಂಟಲ್ಲ ಅದು ಅಲ್ಲ ಅಲ್ಲ, ಎರಡು ಇದರಲ್ಲಿ ಬೇಕಾ? ಎಲ್ಲರೂ ಒಂದರಲ್ಲಾಗಿದೆ. ನನಗೆ ನಿಮಗೆ ಕೊಡ್ತೀನಿ, ಆಯ್ತಾಯ್ತು. ಯಾವ್ದು ಇದು ಮಹೇಶ್ ಶೆಟ್ಟಿ. ಸರ್, ಅದು ಡೇಟ್ ಯಾವಾಗಿದೆ ಸರ್? ಯಾವಾಗಿದೆ ಸರ್? ಆಕ್ಚುಲಿ ಇವತ್ತಿತ್ತು, ಒಂದು ಇವತ್ತಿತ್ತು. ಇವತ್ತಿದ್ರೆ ಇವತ್ತು ಬರ್ತೀರಾ ನೀವು? ಅಲ್ಲ 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 ಅಲ್ಲ, ಹೇಳಿ ಏನಂದ್ರೆ ನಮ್ಗೆ ಡೈರೆಕ್ಷನ್ಸ್ ಬಂದಿದೆ. ನಮ್ಗೆ ನೋಟಿಸ್ ಕಾಪಿ ಸಿಕ್ಕಿದ್ದು ನಿನ್ನೆ. ಸೊ ನಿನ್ನೆಯಿಂದ ಶುರು ಮಾಡಿದೀವಿ ನಾವು ಎಲ್ಲ ಕಡೆ ಹೋಗ್ಲಿಕ್ಕೆ, ಈಚೆ ಬರ್ಲಿಕ್ಕೆ. ಎಲ್ಲಾ ಕಡೆ ಎಲ್ಲ ಹೋಗಿ ಇಲ್ಲಿ ನಮ್ಗೆ ಮತ್ತೆ ಇದು ಅಡ್ರೆಸ್ ನಮ್ಗೆಲ್ಲ ಸಿಕ್ಕಿತ್ತು. ಸೊ ಲಾಸ್ಟ್ಲಿ ವೀಕ್ ಏನಿದೆ, ಈಗ ಅಲ್ಲಿ ಏನಾಗ್ತದೆ ಅಂತ ಎಕ್ಸಾರ್ನ್ ಆಗಿದೆ ಇಲ್ವ ಅಂತ ಇನ್ನು ಇವತ್ತು ಸಂಜೆ ಗೊತ್ತಾಗ್ತದೆ. ಮೋಸ್ಟ್ ಆಫ್ ದ ರೆಸ್ಪಾಂಡೆನ್ಸ್ ನಾವು ಕೊಟ್ಟಿದ್ದೀವಿ. ಅಲ್ಲ, ಇವತ್ತು ಡೇಟ್ ಇದ್ರೆ ಇವತ್ತು ಬರ್ಬೋದಾ? ಅಲ್ಲ ಅಲ್ಲ ಸರಿ, ಕೋರ್ಟಿಗೆ ಹೇಗೆ ಹೋಗ್ತಾರೆ? ಅಲ್ಲ ಕೋರ್ಟಿಗೆ ಹೋಗ್ಲಿಕ್ಕಿನಂತ ನಾವು ಅಲ್ಲಿ ಕಾಲಾವಕಾಶ ಕೇಳ್ತೀವಿ. ಒಂದನೇದಾಗಿ. ಎರಡನೇದಾಗಿ ನಮ್ಗೆ ಇದು ಸಿಕ್ಕಿದ್ದು ನಿನ್ನೆ, ಎಲ್ಲ ಅಲ್ಲಿಂದ ಆರ್ಡರ್ ಎಲ್ಲ ಆಗಿ ನಮ್ಮ ಕೈಗೆ ಹಸ್ತಾಂತರ ಆದದ್ದು ನಿನ್ನೆ ಅಫಿಷಿಯಲ್ ಆಗಿ. ನೀವು ಹೋಗಿ ಕೊಟ್ಟು ಬನ್ನಿ. ಇನ್ನೂ 2 weeks ಟೈಮ್ ಮಾತ್ರ ಇದೆ. ಸೊ ಇವತ್ತೆಂತ ಆರ್ಡರ್ಸ್ ಆಗ್ತದೆ ಅದರ ಪ್ರಕಾರ ನಾವು ನಿಮ್ಗೆ ಡೇಟ್ ನೆಕ್ಸ್ಟ್ ಯಾವ್ದಂತ ಹೇಳಿ ಇದು ಮಾಡ್ತೀವಿ. ಅದ್ರ ನೆಕ್ಸ್ಟ್ ಟೈಮ್ ಬರುವ ವಿಶ್ವಾಸದಲ್ಲಿ ಹೇಳ್ತಿದ್ದೀವಿ, ವಿತ್ ಕೋರ್ಟ್ ವಿತ್ ID ಕಾರ್ಡ್ ಬರ್ತೀವಿ ಇನ್ ಅವರ್ ಅಫಿಷಿಯಲ್ ಕೆಪಾಸಿಟಿ, ಇನ್ ಆರ್ಡರ್ ನಾಟ್ ಟು ಡಿಸೀವ್ ಎನಿವನ್. ಒಳ್ಳೆ ಉದ್ದೇಶದಲ್ಲಿ ಯಾರನ್ನು ಕೂಡ ಡಿಸೀವ್ ಮಾಡೋದಾಗಿ ನಿಮ್ಗೆ ಸಹ ವಿಶ್ವಾಸ ಬರ್ಬೇಕು ನಮ್ಮ ಮೇಲೆ, ನಾವು ವಕೀಲರು ಅಂತ ಹೇಳಿ. ಅದು ಸಹ ನಾನು ಒಪ್ಕೊಳ್ತೀನಿ. ನಾವು ಈಗಲೇ ತಗೊಂಡು ಬಿಡ್ತಿದ್ವಿ. ಇವರು ಒಂಚೂರು ಮಾತಾಡಿ ಮುಂದೆ ಬಂದ್ರು, ಅದಕ್ಕೆ ನಾವು ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಸ್ ಐ ಅಂಡರ್ಸ್ಟ್ಯಾಂಡ್ ಯುವರ್. ಎಸ್ ಎಸ್ ಎಸ್. ಈ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಕೂಡ ನಮ್ಗೆ ಅರ್ಥ ಆಗ್ತದೆ. ಯಾರು ಕೊರಿಯರ್ ಅಲ್ಲಿ ಬರ್ತಿತ್ತು ನಮ್ಗೆ, ಸಡನ್ ಆಗಿ ನೀವು ಸೈನ್ ಬೈ ಹ್ಯಾಂಡ್ ಅಲ್ಲಿ ಬರುವಾಗ ಎಕ್ಸಾಕ್ಟ್ಲಿ ಅಲ್ಲ, ನಮ್ಮ ಪ್ರೊಸೀಜರ್ ಕೂಡ ನಿಮ್ಗೆ ಆರಾಮದಲ್ಲಿ ಎಲ್ಲ ಹೇಳಿಕೆ ವಿಷಯ ನೋಡಿ. ಒಂದು ಪ್ರೊಸೀಜರ್ ಲೋಕಲ್ ಪೊಲೀಸ್ ಸ್ಟೇಷನ್ ಹೇಳಿಲ್ಲ. ಅಲ್ಲ ಪ್ರೊಸೀಜರ್ ಅಂದ್ರೆ ಎಲ್ಲ ಕಡೆ ನಾವು ಹೋಗ್ಬೇಕಾದ್ರೆ ಸರ್ ನೋಡಿ ಹೀಗೆ ಬಂದಿದೆ, ನೀವೊಂದು ನಮ್ಗೆ ಎಲ್ಲಿಯೂ ಕೂಡ ಪೊಲೀಸ್ ಅಸಿಸ್ಟೆನ್ಸ್ ಬೇಕಿರ್ಲಿಲ್ಲ. ಸೊ ಯಾಕಂದ್ರೆ ಇವರು ನಿಮ್ಗೆ ಯಾರಾದ್ರು ಹೊಡೆದ್ರು ಯು ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್ ಲೈಕ್ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಹಿತಿ ಕೊಟ್ಟು ಬಂದಿದೀವಿ. ಅಷ್ಟು ಉದ್ವಿಗ್ನಾಗಿದೆ ಅಂತ ನಾವು ಬೆಂಗಳೂರಿಂದ ಬಂದವರಲ್ಲ. ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೌದೌದು, ಆದ್ರೂ ಸಹ ಎಷ್ಟು ಸೀರಿಯಸ್ ಆಗಿ ನಡೀತಿದೆ. ಅಲ್ಲ
ಅಲ್ಲ ನೀವೆಲ್ಲಾ ಕಡೆಯೂ ಐಡಿ ಕಾರ್ಡ್ ಇಲ್ಲದೆ ಕೋರ್ಟ್ ಇಲ್ಲದೆ ಹೋಗ್ತೀರಾ ಎಲ್ಲಾ ಕಡೆ ಅಲ್ಲ ವಿಶ್ವಾಸದಲ್ಲಿ ಒಂದು ಹೋಗ್ತೀರಾ? ವಿಷಯ ಹೇಳು ನನಗೆ, ಇದು ಜಗಳ ಅಲ್ಲ. ನನ್ನ ಪ್ರಶ್ನೆ ನಿಮ್ಗೆ Okay, okay, fine, fine. ಕೋರ್ಟ್ ಇಲ್ಲದೆ ಐಡಿ ಕಾರ್ಡ್ ಇಲ್ಲದೆ ಅಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಕೋರ್ಟಿಗೆ ಹೋಗುವಾಗ ನಾವು ಕೋರ್ಟ್ ಹಾಕ್ತೀವಿ. ಎಲ್ಲ ಕಡೆ that is ಹೋಗುವಾಗ not ನೋಟಿಸ್ no, no, no. ಮಾಡುವಾಗ ಸರ್ವ್ ಮಾಡುವಾಗ ಕೋರ್ಟ್ ಹಾಕೋಬಾರ್ದು. No, no, no. That is not the way. Because That is not the way to take it. See, now official capacity work. No doubt, it is your duty to ask our ID and code. But ನಾವೆಂತ ಮಾಡ್ತೀವಿ, ನಮಗೆ ನಮ್ಮ ಅನುಭವದಲ್ಲಿ ಇದು ನಾವು ಫಸ್ಟ್ ಆಗಿ ಸರ್ವ್ ಮಾಡೋದಲ್ಲ. ಅನೇಕ ಸಲ ನಾವು ಹೋಗಿದ್ದೀವಿ. ಈ ಕೋರ್ಟ್ ಹಾಕಿದ ತಕ್ಷಣ ನಮ್ಮ ಮೇಲೆ ವಿಶ್ವಾಸ ಬರೋದಿಲ್ಲ, ಇಂಥ ನಾವು ಬೇರೆನೇ ಉದ್ದೇಶದಿಂದ ಬಂದಿದ್ದೀವಿ ಅಂತ. ಐಡಿ ಕಾರ್ಡ್ ಇಟ್ಕೊಳ್ಬೋದು. ಹೌದೌದು, ಅದು ಇಟ್ಕೊಳ್ಬೇಕು. ಅಲ್ಲ ಸರ್, ಬಟ್ ಎಲ್ಲಿ ಪ್ರಕರಣದ ಎಲ್ಲಿ ಗಂಭೀರತೆ ಮತ್ತು ಯಾವ ತರ ಇದೆ ಅನ್ನುವಂಥ ಒಂದು minimum knowledge ಅದು ಇರುತ್ತೆ ಗಂಭೀರತೆ ಉಂಟು. ಆದ್ರೆ ನಾವು ಇದು ಬೇಕಂತ ನಾವು ಯಾವ್ದು ಕೂಡ ಐಡಿ ಕಾರ್ಡ್ ಬಿಟ್ಟು ಬಂದಿಲ್ಲ. ನಮ್ಗೆ ಸಹ ಗಡಿಬಿಡಿ ಉಂಟು, ನಮ್ಗೆ ಸಹ ಪ್ರೆಷರ್. ಇದೆ ಫೋನಲ್ಲಿ 10 ನಿಮಿಷ ಹೌದು, ಡ್ರಾಮಾ ಆಗಿದ್ದು ಸರಿ ಅನ್ಸುತ್ತಾ ನಿಮಗೆ? So we don't ಅಲ್ಲ, have any- ನಾವು ಡ್ರಾಮಾ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ. He searched for 15 minutes, sir. Yeah. He went to car and came back. Actually, he was speaking with someone else on the phone. Because you have No, suddenly that asked so many that people that is that is not that was not an intention. ನಂಬರ್ ಕೊಡ್ತೀನಿ, ನೀವು ಹುಡುಕಿ ಅಂತ ಹೇಳಿ. No, no, that was not our intention. No, that was not our intention at all. We did not come to instigate the matter any further. ಬಟ್ ನಿಮ್ಗೆ ಅವ್ರು ಅದೇ ಬೇಕಿತ್ತು ಅಂತ ತಾವು ಮಾತಾಡಿದ ಎಲ್ಲವೂ ವಿಡಿಯೋ ರೆಕಾರ್ಡ್ ಆಗಿದೆ. ಸೊ ನಿಮ್ಮ ಇಂಟೆನ್ಷನ್ ಏನಿತ್ತು? ನಮ್ಮ ಇಂಟೆನ್ಷನ್ ಬರೀ ನೋಟಿಸ್ ಸರ್ವ್ ಮಾಡಿ But ಅಷ್ಟೇ. ಅದಿಲ್ಲ, ನಿಮ್ಮ ಮಾತುಗಳು ಹಾಗಿರ್ಲಿಲ್ಲ. ನಿಮ್ಗೆ ನೋಡಿ, ಇವತ್ತು we are talking about this guy. And ನೀವು ಇದೇ ಬೇಕು ಇದನ್ನೇ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದೀರಾ? ಅಲ್ಲಲ್ಲ, ಇದನ್ನಲ್ಲ ಅಂತ ಹೇಳಿ. ಬನ್ನಿ. ನನಗೆ ಬೇರೆ ಏನು ಆಗ್ಲಿಕ್ಕಿಲ್ಲ. ಏನೂ ಆಗ್ಲಿಕ್ಕಿಲ್ಲ. ಏನಾದ್ರು ಆ ಥರ ಇದ್ರೆ ಸ್ಟೇಷನ್ಗೆ ಬನ್ನಿ. Yes, sir. ಆಯ್ತಾ? ಸರಿನಾ? ಸ್ಟೇಷನ್ ಹತ್ರ ಬಡ್ಡೆ ವಿಷಯ. ಇದೊಂದು ರೆಕಾರ್ಡ್ ಆಗುತ್ತಲ್ಲ ಸರ್, ಈಗ ಆಗಿತ್ತು ದೂರ ಒಂದು ಇದು ಬಂದಿದೆ ಅಂತ ಹೇಳಿ. ಹಾ? ಈಗ ಒಂದೊಂದು Yes. ಮಾಡ್ಕೊಂಡು ಬರೋದಾ? ನಿಮಗೆ ಏನಾದ್ರು ಇದಾಗಿದೆ ಇಲ್ಲಿ? ಕೇಳ್ಬೇಡಿ ಸರ್, ನಾವು ಹೊಡೆದಿದ್ದೇವೆ. ಅದೇ ಹೊಡೆದಿರ ಮತ್ತೆ ಹಾಗೇನು ನೀರು ಕೊಟ್ಟಿದ್ದೀನಿ, ಚೇರ್ ಅಲ್ಲ ಏನಾದ್ರು ಮತ್ತೆ ಹೋಗಿ ಹೊಡೆದಿರ ಹಾಗೆ ಹೀಗೆ ಇಲ್ಲ ಹಾಗೇನಾಗಿಲ್ಲ. ಲಾಫುಲ್ ಡ್ಯೂಟಿ ಮಾಡಿದ್ದೀವಿ. ಅಲ್ಲಲ್ಲ, ನಾವು ನಮ್ಮ ಕರ್ತವ್ಯ ಮಾಡ್ಲಿಕ್ಕೆ ಬಂದಿದ್ದೀವಿ. ಅವರ ಕರ್ತವ್ಯ ಮಾಡಿದ್ರು, ಕೇಳಿದ್ರು ನಮ್ಮ ಹತ್ರ. ಅಲ್ಲಲ್ಲ, ನಾವು ನಮ್ಮ ಕರ್ತವ್ಯ ಮಾಡ್ಲಿಕ್ಕೆ ಬಂದಿದ್ದೀವಿ. ಅವರ ಕರ್ತವ್ಯವನ್ನು ಮಾಡಿದ್ರು, ಕೇಳಿದ್ರು. ಅಲ್ಲಿ ಸ್ವಲ್ಪ ಮಾತಿನಲ್ಲಿ ಜಕಾಬಾರ್ದಿತ್ತು, ಆಗಿ ಹೋಯ್ತು. ಆದ್ರೂ ನಾನು ವಿಶ್ವಾಸ ಕೊಟ್ಟಿದ್ದೀನಿ, ಇನ್ನು ಬರಬೇಕಾದ್ರೆ ನಮ್ಮ ಇದರಲ್ಲಿ ಅಲ್ಲ ಈಗ ಇಲ್ಲಿ ಬಂದಾಗ ನಿಮ್ ಮಾತು ಮಾತಾಯ್ತಲ್ಲ, ನಿಮ್ಗೆ ಯಾರಾದ್ರೂ ಹೊಡೆದ್ರ ಇಲ್ಲಪ್ಪ, ಇಲ್ಲ ಏನಾರ ಮಾಡಿದಾರಾ? ಇಲ್ಲ ಇಲ್ಲ ಅಲ್ಲ. ಸರಿ, ಈ ಸ್ಟೇಷನ್ಗೆ ಬನ್ನಿ. ಎಸ್ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಎಸ್ ನೀವ್ಯಾರು ಬಂದಿದ್ದು? ಗಾಡಿಯಲ್ಲಿ ನಾವು ನಮ್ದೊಂದು ಅಫಿಷಿಯಲ್ ಡ್ಯೂಟಿಗೆ ಒಮ್ಮೆ ಕೋಟ್ ಹಾಕೊಂಡು ಬರ್ತೀವಿ. ಐಡಿ ನಾಳೆ ಮತ್ತೆ ಅದಾಗಬಾರ್ದು, ನಾವು ಬೇರೆಯವರ ಥರ್ಡ್ ಪರ್ಸನ್ ನಂಬರ್ ಕೊಡ್ತೀನಿ. ಅಷ್ಟೆಲ್ಲ ಸುಲಭ ಇಟ್ಟಿದ್ರೆ ಹೇಗೆ ನಮ್ಮನ್ನು ಕಲಿಸ್ತಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಎಸ್ ಥ್ಯಾಂಕ್ ಯು ಸೊ ಮಚ್. ಸರ್ ಉದ್ದದವರು ಅಲ್ಲ,